ಹೇಳು, ಏನು ವಿಷಯ? ಪರವಾಗಿಲ್ಲ ಶ್ರಾವಣಿ, ನಾನು ಕರೆದ ತಕ್ಷಣ ಮರ್ಯಾದೆ ಕೊಟ್ಟು ಇಷ್ಟು ದೂರ ಬಂದಿದ್ಯಾ? ಮರ್ಯಾದೆನೇ ಇಲ್ಲದೆ ಇರೋರ ಮಾತಿಗೆ ನಾನು ಮರ್ಯಾದೆ ಕೊಡೋದ? ನೀನು ತಪ್ಪಾಗಿ ತಿಳ್ಕೊತಾ ಇದೆಯಾ. ನಿನಗಾಗಲಿ ನಿನ್ನ ಮಾತಿಗಾಗಲಿ ಮರ್ಯಾದೆ ಕೊಟ್ಟು ನಾನು ಇಲ್ಲಿಗೆ ಬಂದಿಲ್ಲ. ಈ ಶ್ರಾವಣಿ ನಿನ್ನ ಮುಂದೆ ಸೋಲಲ್ಲ, ನಿನಗೆ ಜಗ್ಗಲ್ಲ ಅನ್ನೋದನ್ನು ತೋರ್ಸೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಶಾಬಾಷ್! ವಾವ್ ಶ್ರಾವಣಿ, ನೀನಿನ್ನೂ ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದೆ. ಇಷ್ಟು ಬೆಳೆದು ಬಿಟ್ಟಿದ್ಯಾ, ಜೊತೆಗೆ ತುಂಬ ಮೆರೀತಾ ಇದೆಯಾ. ಆವತ್ತು ನನ್ನ ಮಗನ ಮದುವೆ ಆಗ್ತೀನಿ ಅಂತ ಕೈ ಕೊಟ್ಟು ಆ ಸುಬ್ಬು ಜೊತೆ ಹೋದೋಳ್ತಾನೆ ನೀನು. ನನಗೆ ಚೆನ್ನಾಗಿ ಗೊತ್ತು ನೀವಿಬ್ರು ಗಂಡ ಹೆಂಡತಿ ಆಗಿಲ್ಲ ಅಂತ. ಸಾಲಿಗ್ರಾಮದ ಆಸ್ತಿ ವಿಷಯ ಬಂದ ತಕ್ಷಣ ನೀವಿಬ್ರು ಗಂಡ ಹೆಂಡತಿ ಅಂತ ಪ್ರೂವ್ ಮಾಡಿದ್ದೀರಾ ಅಷ್ಟೇ. ಆದ್ರೆ ಸುಬ್ಬು ನಿನ್ನನ್ನು ಈಗಲೂ ಒಪ್ಕೊಂಡಿಲ್ಲ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನೀನು ಭ್ರಮೆಯಲ್ಲಿದ್ಯಾ. ನಮ್ಮ ಯಜಮಾನ್ರು ನನ್ನನ್ನು ಯಾವತ್ತೂ ಒಪ್ಕೊಂಡಿದ್ದಾರೆ, ಅದು ನನ್ನ ಮನ್ಸಿಗೆ ಗೊತ್ತು. ಶ್ರಾವಣಿ, ನಿನ್ನ ಮನಸ್ಸು ಮಾತನ್ನೆಲ್ಲ ಕಾನೂನು ಕೇಳೋದಿಲ್ವಲ್ಲ. ಕಾನೂನಿಗೆ ಬೇಕಾಗಿರೋದು ಪ್ರೂಫ್. ನೀವಿಬ್ರು ಗಂಡ ಹೆಂಡತಿ ಅನ್ನೋ ಪ್ರೂಫ್ ಅಲ್ವಾ? ಯಾಕೆ ಆ ಪ್ರೂಫ್ ಬಗ್ಗೆ ನಿನಗೆ ಗೊತ್ತಿಲ್ವಾ ವಿಜಯಾಂಬಿಕಾ? ನಾನು ಸುಬ್ಬು ಮದುವೆ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟೇ ಇದೆ. ಅವತ್ತು ರಿಜಿಸ್ಟ್ರೇಷನ್ ಆಫೀಸಲ್ಲಿ ನಾನೇ ಆ ಪ್ರೂಫ್ ಕೊಟ್ಟಿದ್ದೀನಲ್ಲ. ಅವತ್ತು ನಿನ್ನ ಮುಖ ಹೇಗಾಗಿತ್ತು ಅಂತ ನನಗೂ ಗೊತ್ತಲ್ಲ ವಿಜಯಾಂಬಿಕಾ. ಗೊತ್ತು ಗೊತ್ತು ಗೊತ್ತು. ಈಗಲೂ ಆ ದಿನ ನನ್ನ ಕಣ್ಣು ಕಟ್ಟ ಹಾಗೆ ಇದೆ. ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡು ನೀನು ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ನಿಂದು ಮಾಡ್ಕೊಂಡೆ ಅಲ್ವಾ? ಅಷ್ಟೊಂದು ಪವರ್ ಸಿಕ್ಬಿಡ್ತಾ? ಈ ಒಂದು ಪೇಪರ್ಗೆ ಏನಿದು? ಅರರರೇ, ಇದೇನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ವೈಟ್, ಇದು ನೀನು ಸುಬ್ಬು ಇಬ್ರು ಸೈನ್ ಮಾಡಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಒರಿಜಿನಲ್ ಕಾಪಿ. ಈ ಒಂದು ಪೇಪರ್ ಇಟ್ಕೊಂಡು ಆ ಸಾಲಿಗ್ರಾಮದ ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ನೀನು ಕಿತ್ಕೊಂಡ್ಬಿಟ್ಟೆಲ್ಲ. ಈಗ ಈ ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅದೆಲ್ಲ ನಿನ್ನ ಕೈಯಿಂದ ಜಾರಿ ನೀನು ಮತ್ತೆ ಬೀದಿಗೆ ಬರ್ತೀಯ. ಆಗ ನೀವಿಬ್ರು ಮದುವೆ ಆಗಿರೋದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ಬೋದು. ಮತ್ತೆ ನೀನು ನಾಟಕ ಮಾಡಿ ಸುಬ್ಬು ಹತ್ರ ಈ ತರ ಸೈನ್ ಮಾಡ್ಕೊಳಕ್ಕಾಗದೇ ಇಲ್ಲ. ಇದು ನಿನಗೆ ಎಲ್ಲಿ ಸಿಕ್ತು? ಅದನ್ನೆಲ್ಲ ತಿಳ್ಕೊಳ್ಳೋ ತೊಂದರೆ ನೀನು ತಗೊಳ್ಳೇಬೇಡ. ಈ ವಿಜಯಾಂಬಿಕಾ ಮನಸ್ಸು ಮಾಡಿದ್ರೆ ಎಲ್ಲಿಂದ ಎಲ್ಲಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನನ್ನು ಎದುರಾಕೊಂಡ್ರೆ ನೀನು ಬೀದಿಗೆ ಬರ್ಬೋದು ಅಂತ ತೋರ್ಸೋದಕ್ಕೆ ಸಣ್ಣ ಸ್ಯಾಂಪಲ್ ಇದು. ಮರ್ಯಾದೆಯಿಂದ ಕೊಟ್ಬಿಡು ಇದನ್ನ. ಮರ್ಯಾದೆ? ನೀನು ನನ್ನ ಮಾತಿಗೆ ಎಷ್ಟು ಮರ್ಯಾದೆ ಕೊಟ್ಟೆ ಅಲ್ವಾ? ಈಗ ನಾನು ಮಾತ್ರ ಮರ್ಯಾದೆಯಿಂದ ಇದನ್ನ ನಿನಗೆ ಕೊಡ್ಬೇಕಾ? ಸಾಕ ಮರ್ಯಾದೆ? ನಿನ್ನ ಜೀವನಾನು ಇದೇ ತರ ಹರಿದು ಚಿಂದಿ ಮಾಡ್ತಿದೆ. ಇಲ್ಲಿಗೆ ನಿನಗೂ ಸುಬ್ಬುಗೂ ಇದ್ದ ಸಂಬಂಧ ಹರಿದು ಚೂರಾಗ. ಇನ್ನು ಮುಂದೆ ನಿನ್ನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ ನೋಡ್ತಾ ಇರು. ಆದಷ್ಟು ಬೇಗ ಬೀದಿಗೆ ಬರೋದಕ್ಕೆ ರೆಡಿಯಾಗಿರೋ. ಬರಲ್ಲ?
ಇನ್ನು ಎಷ್ಟು ದಿನ ಬೇಕು ಬಾಡಿಗೆ ಕೊಡಕ್ಕೆ? ಯಾವ ಸಬೂಬು ಬೇಕಾಗಿಲ್ಲ. ನೆಕ್ಸ್ಟ್ ನಾನು ಫೋನ್ ಮಾಡಲ್ಲ, ಬಂದು ಖಾಲಿ ಮಾಡಿಸ್ತೀನಿ ಮನೇನ. ಇಡ್ರಿ ಫೋನು. ಅತ್ತೆ ಮಾವ ಇವತ್ತು ಎಕ್ಸಾಮ್ ಇದೆ, ಹೋಗಿ ಬರ್ತೀನಿ. ಎಕ್ಸಾಮ್ಗೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀನಮ್ಮ. ಪರವಾಗಿಲ್ಲ ಮಾವ, ಸಾಧ್ಯವಾದಷ್ಟು ಓದಿದ್ದೀನಿ. ಸಾಧ್ಯವಾದಷ್ಟು ಅಂತ ಯಾಕೆ ಹೇಳ್ತೀಯಾ? ತಂದು ಕೊಟ್ಟಿರೋ ಪುಸ್ತಕದನ್ನು ಅರ್ದು ಕುಡ್ದಿದ್ದೀನಿ ಅಂತ ಹೇಳು. ಇನ್ನೇನು ಮತ್ತೆ, ಹಗಲು ರಾತ್ರಿ ಅಂದೆ ಕಣ್ಗೆ ಎಣ್ಣೆ ಬಿಟ್ಕೊಂಡು ಓದಿದ್ದಾಳೆ. 100ಕ್ಕೆ 100 ಬರಲೇಬೇಕು. ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು. ಥ್ಯಾಂಕ್ ಯು ಚಿಕ್ಕತ್ತೆ. ವರ, ನೀನ್ ಬುಕ್ ಕಳ್ದೋಗಿತ್ತು ಅಂತ ಹೇಳಿದ್ದೆ ಅಲ್ವಾ? ಹೇಗೆ ಓದ್ಕೊಂಡೆ? ನಿಮ್ಮ ಅಣ್ಣನ ಸಪೋರ್ಟು ನನ್ನ ಜೊತೆ ಇರುವಾಗ ಆ ವಿಧಿ ಕೂಡ ನನ್ನ ಸೋಲ್ಸೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಆ ಬುಕ್ಕನ್ನ ಮತ್ತೆ ತಂದುಕೊಟ್ರು. ಸರಿ ವರ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶ್ರೀವಲ್ಲಿ. ಸರಿ, ಆಶೀರ್ವಾದ ತಗೋ. ಎಕ್ಸಾಮ್ ಚೆನ್ನಾಗಿ ಬರ್ಬಿಟ್ಟು ಬಾಮ. ಔಟ್ ಆಫ್ ಔಟ್ ತಗೊಂಬಾ. ಎಕ್ಸಾಮ್ ಬರೆಯಕ್ಕೆ ಅಂತ ಕೂತ್ಕೊಂಡಾಗ ಒಂದು ಅಕ್ಷರ ಕೂಡ ತಲೆಯಲ್ಲಿ ಬರದೇ ಇರಲಿ. ಚಿಕ್ಕತ್ತೆ. ಸರಿ, ನಾವು ಹೊರಡೋಣವಾ? ವರಲಕ್ಷ್ಮಿ, ಒಂದು ನಿಮಿಷಮ್ಮ. ಲಕ್ಷ್ಮಿ, ತಿನ್ಕೊಂಡು ಹೋಗಮ್ಮ. ಏನಿದು ಮಾವ? ಇದು ಮೊಸರು ಸಕ್ಕರೆ. ನಾ ಕೆಲಸ ಮಾಡುವಾಗ ಒಂದಷ್ಟು ವರ್ಷ ಆಚೆ ಇದ್ನಲ್ಲಮ್ಮ, ಆಗ ಇದೊಂದು ನಂಬಿಕೆ. ಎಲ್ಲ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮೊಸರು ಸಕ್ಕರೆ ತಿನ್ಕೊಂಡು ಹೋದ್ರೆ ನಾವು ಅಂದ್ಕೊಂಡಿದ್ದು ಆಗತ್ತಂತೆ. ಮೊಸರು ತಂಪು, ಸಕ್ಕರೆ ಸಿಹಿ. ತಿನ್ನಮ್ಮ. ನಾನೇ ತಿನ್ನಿಸ್ತೀನಪ್ಪ. ಥ್ಯಾಂಕ್ ಯು ಮಾವ. ಒಳ್ಳೆಯದಾಗಲಿ. ಸರಿ, ಹೋಗಿ ಬರ್ತೀವಿ. ಆಲ್ ದಿ ಬೆಸ್ಟ್. ಮದನ್ ಸರ್. ಹಲೋ, ಹೇಳಿ ಮದನ್ ಸರ್. ನೋಡು, ಶ್ರಾವಣಿ ನನ್ನ ವಶದಲ್ಲಿದ್ದಾಳೆ. ಅವಳು ಜೀವಂತವಾಗಿರಬೇಕು ಅಂದರೆ ಸುಬ್ಬುನ ನಾನು ಹೇಳೋ ಜಾಗಕ್ಕೆ ಕಳಿಸು. ಸರ್, ಏನು ಹೇಳ್ತಿದ್ದೀರಾ ನೀವು? ಶ್ರಾವಣಿ ಮೇಡಮು ನಿಮ್ಮಷ್ಟಲ್ದಿರಾ? ಸರ್, ಎಲ್ಲಿದ್ದೀರಾ ನೀವು? ಏನಾಗ್ತಿದೆ ಅಲ್ಲಿ? ಲೇ ಈ ಜಾಸ್ತಿ ತಲಾಟೆ ಮಾತುಗಳೆಲ್ಲ ಬೇಡ. ನಾನು ನಿಂಗೆ ಹೇಳೋ ವಿಷಯನ ಸುಬ್ಬು ಹತ್ರ ಹೇಳಿ ಆದಷ್ಟು ಬೇಗ ಸುಬ್ಬುನ ನಾನಿರೋ ಲೊಕೇಶನ್ಗೆ ಕಳಿಸು. ನಿಂಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಅವನೇನಾದರೂ ಬೇಗ ಬಂದಿಲ್ಲ ಅಂದರೆ ಶ್ರಾವಣಿ ಕತೆ ಫಿನಿಶ್. ಅಯ್ಯೋ, ಏನು ದೇವರೇ, ಏನು ನಡೀತಾ ಇದೆ ಇಲ್ಲಿ? ಏನೋ ದೊಡ್ಡ ರಾಧ ಅಂತ ಆಗೋ ಥರ ಅಂತೂ ಇದೆ. ಶ್ರಾವಣಿ ಮೇಡಮ್ ಜೀವಕ್ಕೆ ಬೇರೆ ಅಪಾಯ ಅಂತ ಹೇಳ್ತಿದ್ದಾರೆ. ಇವ್ರುಗಳ ಮಧ್ಯೆ ನಾನು ತಗಲಾಕೊಂಡು ಏನೋ ಅಪಾಯ ಆಗೋದಂತೂ ಸತ್ಯ. ಒಂದು ನಿಮಿಷ ತಡಿ. ಅಯ್ಯ, ಇವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನೋ ದೊಡ್ಡ ರಾಧ ಅಂತ ಹಾಗೆ ಆಗುತ್ತೆ. ಆದಷ್ಟು ಬೇಗ ವಿಷಯ ಸುಬ್ಬುಗೆ ಹೇಳಬೇಕು. ಏನು ಮಾಡಲಿ? ಸುಬ್ಬು ಇಲ್ದಾನೆ. ಅಯ್ಯೋ ಬಾಮಯ್ಯ, ಇಲ್ಲೇ ಸಿಗ್ತೀಯಾ? ಒಳ್ಳೇದಾಯ್ತು. ಯಾಕೆ ಬಾಬಾ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಸುಬ್ಬು, ಅದು ಮದನ್ ಕಾಲ್ ಮಾಡಿದ್ರು. ಅವರು ಲೊಕೇಶನ್ ಕಳಿಸಿದ್ದಾರೆ. ಅದನ್ನ ನೀನು ಫಾರ್ವರ್ಡ್ ಮಾಡ್ತೀನಿ. ನೀನು ಆದಷ್ಟು ಬೇಗ ಅಲ್ಲಿ ಹೋಗಬೇಕು ಸುಬ್ಬು. ಅಯ್ಯೋ, ನಾನೇನು ಮಾಡಲಿ ಈಗ? ಈ ವಿಷಯನ ಪೊಲೀಸ್ನವ್ರಿಗೆ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ವಿಷಯ ನಾನು ದೊಡ್ಡದಾಗಂಗಿದೆ. ಏನು ಮಾಡೋದು? ಏನು ಮಾಡಲಿ? ಶ್ರಾವಣಿ ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ.
ಮೇಡಮ್ ಹಲೋ ಮೇಡಮ್ ಹೇಳಿ ಮೇಡಮ್. ಹೇಳಿ, ಏನು ವಿಷಯ? ಯಾಕೆ ಕಾಲ್ ಮಾಡಿದ್ರಿ? ಮೇಡಮ್ ನೀವು ಆರಾಮಾಗಿದ್ದೀರಾ? ನಿಮ್ಗೇನೂ ಆಗಿಲ್ವಾ? ಯಾಕೆ ಕೇಳ್ತಿದ್ದೀರಾ? ಮತ್ತು ನೀವೆಲ್ಲಿದ್ದೀರಿ ಹೇಳಿ? ನಾನಿಲ್ಲೇ ಸ್ವಲ್ಪ ಆಚೆ ಬಂದಿದ್ದೆ. ಯಾಕೆ, ಏನಾಯಿತು? ಅಯ್ಯೋ ಮೇಡಮ್, ಆ ಮದನ್ ಕಾಲ್ ಮಾಡಿ ಅದಕ್ಕೆ ಸುಬ್ಬು ಗಾಬರಿಯಾಗಿ ಈಗ ಲೊಕೇಶನ್ ಹುಡ್ಕೊಂಡು ಹೋದ ಮೇಡಮ್. ಆದರೆ ಮದನ್ ಸುಬ್ಬುಗೆ ಏನೋ ತೊಂದರೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದಾನ. ಮಾತಾಡಿ ಮೇಡಮ್, ಏನು ಮಾಡೋದು? ಆ ಲೊಕೇಶನ್ ಅನ್ನು ಕಳಿಸಿ, ನಾನು ಡೈರೆಕ್ಟಾಗಿ ಆ ಲೊಕೇಶನ್ಗೆ ಬರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ. ಸರಿ ಮೇಡಮ್, ಹಾಗಾಗಲಿ. ಲೊಕೇಶನ್ ಈಗಲೇ ಕಳಿಸ್ತೀನಿ. ಶ್ರಾವಣಿ ಮೇಡಮ್, 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 ಶ್ರಾವಣಿ ಮೇಡಮ್, ಶ್ರಾವಣಿ ಮೇಡಮ್. ಶ್ರಾವಣಿ ಮೇಡಮ್ ಎಲ್ಲಿ ಮದನ್ ಸರ್? ಏನು ನನ್ನ ಮುಂದೆ ನಿಲ್ಲೋದಕ್ಕೂ ಯೋಗ್ಯತೆ ಇಲ್ದಿರೋ ನೀನು. ನಾವು ಹೇಳಿದ್ದನ್ನ ಕೇಳಿಕೊಂಡು ಹಾಕಿದ್ದನ್ನ ತಿನ್ಕೊಂಡು ನಮ್ಮ ಮಾವನಿಂದೆ ನಾಯಿ ಥರ ಅಲ್ಲಿಯೋ ನೀನು. ಅಂಥದ್ರಲ್ಲಿ ನನಗೆ ಹೊಡೆಯೋಷ್ಟು ಧೈರ್ಯ ಬಂತ? ನೀನೇ ತಾನೇ ನನಗೆ ಹೊಡೆದಿದ್ದು. ಶ್ರಾವಣಿ ಮೇಡಮ್ ಎಲ್ಲಿ ಮದನ್ ಸರ್? ಏನು? ಶ್ರಾವಣಿ ಮೇಡಮ್ ಎಲ್ಲಿ ಮದನ್ ಸರ್? ಯಾಕೋ ಮಾತು ಮೆತ್ತಗಾಗ್ತಿದೆ? ಇವಾಗ ನನಗೆ ಹೊಡಿಬೇಕು ಅಂತ ಅನ್ನಿಸ್ತಾ ಇಲ್ವಾ? ನೀನೇನು ಸಿನಿಮಾ ಹೀರೋ ಅಂದ್ಕೊಂಡಿದ್ಯಾ? ನೀನೇನು ವೀರಾದಿ ವೀರ ರಣಧೀರನ ಅಲ್ಲ ಕಣೋ. ಕಣ್ಣಿಗೆ ಕಾಣದೇ ಇರೋಂಗೆ ಬಂದು ಹೊಡಿತೀಯಲ್ಲ. ಬಾ ಇವಾಗ ಹೊಡಿ, ಎದುರಿಗೆ ನಿಂತೀನಲ್ಲ, ಹೊಡಿ. ಬಾರೋ ಬಾರೋ, ಹೊಡಿಯೋ. ಶ್ರಾವಣಿ ಮೇಡಮ್.
ಇದಕ್ಕಿದ್ದ ಹಾಗೆ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದ್ನಲ್ಲ. ನಿನಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸಾ? ನನಗ? ಯಾಕೆ ಮೇಡಮ್? ಏನ್ ಶಿವಲ್ಲಿ ಹೀಗೆ ಹೇಳ್ತೀಯ? ಅಲ್ಲ, ನೀನೇನು ಸಾಮಾನ್ಯವಾದ ಕೆಲಸ ಮಾಡಿದೀಯಾ? ಸುಬ್ಬು ಮನೇಲಿ ಯಾರು ಇಲ್ಲದೆ ಇರುವಾಗ ನೀನಲ್ಲಿಗೆ ಹೋಗಿ ಆ ಮ್ಯಾರೇಜ್ ಸರ್ಟಿಫಿಕೇಟ್ನ ಎತ್ಕೊಂಡು ಬಂದು ನನ್ನ ಕೈ ಕೊಟ್ಟಿದೆಯಲ್ಲ, ಇದು ಎಷ್ಟು ದೊಡ್ಡ ಕೆಲಸ ಗೊತ್ತಾ? ಅಯ್ಯೋ ಮೇಡಮ್, ಇದೆಲ್ಲ ತುಂಬ ದೊಡ್ಡ ಮಾತು. ನೀವಿಷ್ಟೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಹೇಳಿ? ನನಗೋಸ್ಕರ. ನಾನು ಸುಬ್ಬು ಒಂದಾಗಬೇಕು ಅನ್ನೋದಕ್ಕೋಸ್ಕರ. ಅಂಥದ್ರಲ್ಲಿ ನೀವು ನನಗೆ ಉಪಕಾರ ಮಾಡ್ತಿದ್ದೀರಾ ಮೇಡಮ್, ನಾನಲ್ಲ. ಅಷ್ಟಕ್ಕೂ ನೀವ ಶ್ರಾವಣಿ ಅಹಂಕಾರ ಮುರಿದ್ರಲ್ಲ, ನನಗೆ ಅದೇ ಖುಷಿ ಮೇಡಮ್. ನಿಜ ಶಿವಲಿ, ಆ ಮ್ಯಾರೇಜ್ ಸರ್ಟಿಫಿಕೇಟ್ನ ಹರಿದು ಅವಳು ಮುಖದ ಮೇಲೆ ಬಿಸಾಕ್ಬಿಟ್ಟು ಬಂದಿದ್ದೀನಿ. ಇನ್ನು ಮುಂದೆ ಅವಳು ನನ್ನ ಮುಂದೆ ಅಹಂಕಾರ ಪಡೋದಿರಲಿ, ಉಸಿರಾಡೋಕ್ಕೂ ಹೆದರ್ಕೋಬೇಕು. ಇನ್ನು ಅವಳು ಯಾವ ಆಟನೂ ನಡೆಯೋದಿಲ್ಲ, ಬಿಟ್ಬಿಡು. ಮೇಡಮ್, ನಿಮ್ಮ ಈ ಮಾತುಗಳೆಲ್ಲ ಕೇಳಿ ನನಗೆ ತುಂಬ ತುಂಬ ಖುಷಿ ಆಗ್ತಿದೆ ಮೇಡಮ್. ಇದೇ ಥರ ಸುಬ್ಬು ನನಗೆ ಸಿಕ್ಬಿಟ್ರೆ ಸ್ವರ್ಗನೇ ಸಿಕ್ಕ ಹಾಗೆ ಮೇಡಮ್. ಶ್ರೀವಲ್ಲಿ, ನೀನು ಈಗ ತಾನೇ ಸ್ವರ್ಗದ ಮೆಟ್ಲು ಹತ್ತಕ್ಕೆ ಶುರು ಮಾಡಿದ್ದೆ. ನೀನು ಇದೇ ಥರ ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಸುಬ್ಬುನು ನಿನಗೆ ಸಿಗ್ತಾನೆ, ನೀನು ಆ ಮನೆಗೆ ಸೊಸೆಯಾಗೂ ಹೋಗ್ತೀಯ. ನನಗಂತೂ ಹಾಲು ಕುಡ್ದೆ ಸಂತೋಷ ಆಗ್ತಿದೆ. ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು ಮೇಡಮ್. ಅಯ್ಯೋ, ನನ್ನ ಬುದ್ಧಿಗೆ ಏನಾಗಿದೆ? ಇಲ್ಲಿವರೆಗೂ ಬಂದಿದ್ದೀರಾ, ಮನೆಗೆ ಬನ್ನಿ ಮೇಡಮ್, ನಿಮ್ಗೆ ಸ್ವೀಟ್ ಕೊಡ್ತೀನಿ. ಮನೆಗ? ಹಾಂ ಮೇಡಮ್. ಯಾಕೆ ಮೇಡಮ್, ನಮ್ಮಂಥವ್ರ ಮನೆಗೆ ಬರಲ್ವಾ ನೀವು? ಹಾಗೆಲ್ಲ ಏನೂ ಇಲ್ಲ, ಖಂಡಿತ ಬರ್ತೀನಿ. ಈ ಮೂಲಕ ನಿನ್ನ ಋಣ ತೀರ್ಸಕ್ಕೊಂದು ಅವಕಾಶ ಸಿಕ್ಕಂಗಾಗತ್ತೆ. ನೀವು ನಮ್ಮ ಮನೆಗೆ ಬಂದರೆ ಅದೇ ನಮಗೆ ಹಬ್ಬ. ಬನ್ನಿ ಮೇಡಮ್. ಖಂಡಿತ ಬರ್ತೀನಿ. ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ, ನೀನು ಹೋಗಿರು. ಸರಿ ಮೇಡಮ್. ಮೇಡಮ್, ಬರ್ತೀರಾ ಅಲ್ವಾ? ಬರ್ತೀನಿ ಅಂತ ಹೇಳಿದ್ನಲ್ಲ, ಹೋಗು. ಸರಿ ಮೇಡಮ್, ಕಾಯ್ತಾ ಇರ್ತೀನಿ. ಬಿಡೋದಾ? ಹೌದು, ಬಿಟ್ಟಿದ್ದೀನಿ. ಚೆನ್ನಾಗೇ 4 ಬಿಟ್ಟಿದ್ದೀನಿ. ಶ್ರಾವಣಿ, ಇವತ್ತು ಡಿಸೈಡ್ ಮಾಡಿದ್ದೀನಿ, ಇವನನ್ನ ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಬಿಡಬಾರ್ದು ಅಂತ. ಅಲ್ಲ ಶ್ರಾವಣಿ, ನಾನು ನಿನ್ನ ಮುಟ್ಟಿದ್ರೆ ಇವನನ್ನ ಹುಡ್ಕೊಂಡು ಬಂದು ಕಣ್ಣಿಗೆ ಕಾಣ್ದಿರೋ ಹೊಡಿತಾನ. ಈ ಚಾಲೆಂಜ್ ಒಂಥರ ಚೆನ್ನಾಗಿದೆ, ನಂಗೆ ಭಾಳ ಇಷ್ಟ ಆಯ್ತು. ನೀನನ್ನು ಮುಟ್ಟಿದ್ದಕ್ಕೆ ಇವ್ನು ನಂಗೆ ಹೊಡೆದ, ಆದರೆ ಇವತ್ತು ಇವನನ್ನು ಹೊಡೆದು ಇವನ್ ಕಣ್ಣು ಮುಂದೆನೆ ನಿನ್ನನ್ನು ಮುಡ್ತೀನಿ. ಅದು ಯಾವನ್ ಏನು ಮಾಡ್ತಾನೆ ನೋಡೋಣ. ಯಾಕೆ ಶ್ರಾವಣಿ, ಅಯ್ಯೋ ಪಾಪ ಅನ್ನಿಸ್ತಿದ್ಯಾ ಅಥವಾ ಭಯ ಆಗ್ತಿದ್ಯಾ? ಶ್ರಾವಣಿ, ನಾನು ನಿಂಗೆ 2 ಆಪ್ಷನ್ ಕೊಡ್ತೀನಿ. ಈ ಸುಬ್ಬು ದೊಡ್ಡ ಗಂಡಸಿನಾಗೆ ಬಂದು ನಂಗೆ ಹೊಡೆದ್ನಲ್ಲ, ಇವತ್ತು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಅಥವಾ ನಿನ್ನನ್ನು ಕಾಪಾಡ್ಕೊಳ್ಳೋ ತಾಕತ್ತಿದ್ರೆ ನನಗೆ ಹೊಡಿಲಿ. ಇಲ್ಲ ಸುಬ್ಬು ಪ್ರಾಣನೇ ಮುಖ್ಯ ಅನ್ನೋದಾದ್ರೆ, ಅವನನ್ನ ಕಾಪಾಡ್ಕೊಳ್ಳೇಬೇಕು ಅನ್ನೋದಾದ್ರೆ ನೀನಾಗಿ ನೀನೇ ಬಂದು ನನ್ನ ಮುಟ್ಟಬೇಕು. ಯಾಕೆ ಶ್ರಾವಣಿ, ನನ್ನ ಆಪ್ಷನ್ಸ್ ಇಷ್ಟ ಆಗಲಿಲ್ವಾ? ಸುಬ್ಬು ಪ್ರಾಣ ಉಳಿಬೇಕು ಅಂದ್ರೆ ನೀನು ನನ್ನ ಒಳಗಾಗಬೇಕು. ಇಲ್ಲ ಅವನಿನ್ನ ಕಾಪಾಡ್ಕೋಬೇಕು ಅಂದ್ರೆ ಅವನು ಎದ್ದು ನನಗೆ ಹೊಡಿಬೇಕು. ಆದ್ರೆ ಏನ್ ಮಾಡ ಶ್ರಾವಣಿ, ನೋಡು ಹೆಂಗ್ ಸಹಾಯ ಆಗ್ಬಿದ್ದೇನೆ. ಅವನು ನಾವನೇ ಕಾಪಾಡ್ಕೊಳಕ್ಕಾಗ್ತೀರ, ಅವನು ಇನ್ನ ಅವನು ಎದ್ದು ನನಗೆ ಹೊಡೆದು ನೀನು ಕಾಪಾಡ್ಕೊತಾನ. ಶ್ರಾವಣಿನ ಕಾಪಾಡೋದು ನಿನ್ ಜವಾಬ್ದಾರಿ ಅನ್ನೋ ಮಾತು ನಿಜಾನೇ ಆಗಿದ್ರೆ ನೀನ್ ಹೇಳಲೇಬೇಕು ಸುಬ್ಬು. ಒಂದ್ ಹೆಣ್ಣಿನ ಮಾನನ ಕಾಪಾಡೋದು ನಿನ್ ಕರ್ತವ್ಯನೇ ಆಗಿದ್ರೆ ನೀನ್ ಹೇಳಲೇಬೇಕು ಸುಬ್ಬು.
ಹೆಣ್ಣಿಗೆ ಗೌರವ ಕೊಡುವಂತ ನಿನ್ನಂತ ಎಷ್ಟೋ ಜನ ಹುಡುಗರು ಸ್ವಾಭಿಮಾನನ ಉಳಿಸ್ಕೊಳಕ್ಕಾದ್ರೂ ನೀನ್ ಹೇಳಲೇಬೇಕು ಸುಬ್ಬು.